ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಲಾಕ್ಡೌನ್ ಎಂಬ ತಮಿಳು ಭಾಷೆಯ ನೈಜ ಘಟನೆ ಆಧಾರಿತ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಅನಿತಾ ಡಿಗ್ರಿ ಮುಗಿಸಿ ಒಂದು ಕೆಲಸಕ್ಕಾಗಿ ತುಂಬಾನೇ ಪರದಾಡ್ತಿರ್ತಾಳೆ. ಹೀಗಿರುವಾಗ್ಲೇ ಒಂದು ರಾತ್ರಿ ತನ್ನ ಫ್ರೆಂಡ್ ಒಬ್ಬಳ ಮಾತನ್ನ ಕೇಳಿ ರಾತ್ರಿ ಹೊತ್ತು ಪಾರ್ಟಿಗೆ ಅಂತ ಹೋಗಿಬಿಡುತ್ತಾಳೆ. ಇದಾಗಿ 2 ತಿಂಗಳ ನಂತರ ನೋಡಿದ್ರೆ ಶಾಕಿಂಗ್ಲಿ ಅನಿತಾಗೆ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಖುದ್ದು ಅನಿತಾಗೂ ಕೂಡ ತನಗೆ ಯಾವಾಗ ಪ್ರೆಗ್ನೆಂಟ್ ಆದೆ, ಈ ಪ್ರೆಗ್ನೆನ್ಸಿಗೆ ಕಾರಣ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಹೀಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಆಸ್ಪತ್ರೆಗಳಿಗೆ ಅಲಿದಾಡ್ತಿರುವಾಗ ಭಾರತದಲ್ಲಿ ಕೊರೋನಾ ಕಾರಣದಿಂದಾಗಿ ಲಾಕ್ ಡೌನ್ ಅನ್ನ ಹಾಕಿ ಬಿಡ್ತಾರೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ನಡೆಯುವ ಒಂದೊಂದು ಘಟನೆಗಳನ್ನ ನೀವು ಲಿಟ್ರಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಅನಿತಾಳ ಪ್ರೆಗ್ನೆನ್ಸಿಗೆ ಕಾರಣ ಯಾರು, ತನಗೆ ಗೊತ್ತಿಲ್ಲದ ಹಾಗೆ ಅನಿತಾ ಪ್ರೆಗ್ನೆಂಟ್ ಆಗಿದ್ದಾದ್ರೂ ಹೇಗೆ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ನಾವು ಇಂಥ ರಾಕ್ಷಸರ ಮಧ್ಯ ಜೀವನ ಮಾಡ್ತಿದ್ದೀವ ಅಂತ ನಾವೇ ಶಾಕ್ ಆಗುವ ಹಾಗೆ ರಿವೀಲ್ ಆಗುವ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಎಲ್ಲರೂ 2020ರ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಈಗ ಚಿತ್ರದ ಹೀರೋಯಿನ್ ಆಗಿರುವ ಅನಿತಾಳನ್ನ ನೋಡ್ತೀವಿ. ಜೀವ ಎಂಬ ಒಬ್ಬ ಹುಡುಗ ಅನಿತಾಳನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿದ್ದು ಪ್ರತಿದಿನ ಅವಳ ಮನೆಯ ಬಳಿ ಬಂದು ವೇಟ್ ಮಾಡ್ತಿರ್ತಾನೆ. ಅನಿತಾಗೆ ಜೀವ ಬಗ್ಗೆ ಗೊತ್ತಿರುತ್ತೆ, ಆದರೂ ಕೂಡ ಅವನನ್ನ ಇಗ್ನೋರ್ ಮಾಡ್ತಿರ್ತಾಳೆ. ಇನ್ನು ಅನಿತಾ ತನ್ನ ತಂದೆ, ತಾಯಿ, ತಂಗಿ ಹಾಗೂ ಅಜ್ಜಿಯ ಜೊತೆ ವಾಸ ಮಾಡ್ತಿರ್ತಾಳೆ. ಸ್ನೇಹಿತರೆ, ಅನಿತಾಳ ತಂದೆ ಒಂದು ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಇನ್ನು ಅನಿತಾಗೆ ಸಪ್ನಾ ಎಂಬ ಒಬ್ಬಳು ಬೆಸ್ಟ್ ಫ್ರೆಂಡ್ ಇದ್ದು ತನ್ನ ಜೀವನದಲ್ಲಿ ಏನೇ ನಡೆದ್ರೂ ಕೂಡ ಅವಳ ಜೊತೆ ಶೇರ್ ಮಾಡಿಕೊಳ್ತಿರ್ತಾಳೆ. ಇನ್ನು ಅನಿತಾ ಹಾಗೂ ಸಪ್ನಾ ಇಬ್ಬರು ಡಿಗ್ರಿ ಮುಗಿಸಿ ಯಾವ್ದಾದ್ರು ಕೆಲಸ ಸಿಕ್ಕರೆ ಸಾಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಅನಿತಾಗೆ ಒಂದು ಇಂಟರ್ವ್ಯೂ ಕಾಲ್ ಬರುತ್ತೆ. ಅನಿತಾ ತುಂಬಾನೇ ಖುಷಿಯಾಗಿ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿ ಪಾಸ್ ಕೂಡ ಆಗ್ತಾಳೆ. ಆದ್ರೆ ಅನಿತಾಳ ಫ್ಯಾಮಿಲಿಯವರು ಆ ಕೆಲಸಕ್ಕೆ ಹೋಗೋದು ಬೇಡ ಅಂತಾರೆ, ಯಾಕಂದ್ರೆ ಅದು ನೈಟ್ ಶಿಫ್ಟ್ ಕೆಲಸ ಆಗಿರುತ್ತೆ. ಹೀಗೆ ಅನಿತಾ ಪ್ರತಿದಿನ ಓಡಾಡ್ತಿರುವಾಗ ಆ ಏರಿಯಾದಲ್ಲಿ ವಾಸ ಮಾಡ್ತಿದ್ದ ಬೇರೆ ಬೇರೆ ಹುಡುಗರು ಜೀವ ರೀತಿನೇ ಆಕೆ ಹಿಂದೆ ಬಿದ್ದು ಪ್ರಪೋಸ್ ಮಾಡ್ತಿರ್ತಾರೆ. ಆದ್ರೆ ತನ್ನ ಫ್ಯಾಮಿಲಿ ಹಾಗೂ ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದ ಅನಿತಾ ಯಾರಿಗೂ ಕೂಡ ರೆಸ್ಪಾಂಡ್ ಮಾಡ್ತಿರೋದಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅನಿತಾಳ ತಂದೆ ಕೆಲಸ ಮಾಡ್ತಿದ್ದ ವೆಲ್ಡಿಂಗ್ ಶಾಪ್ ನ ಓನರ್ ಅರ್ಜೆಂಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ವಿಷಯವೇನಂದ್ರೆ, ಇವನ ಮಗಳು ಮನೆ ಬಿಟ್ಟು ಓಡಿ ಹೋಗಿದ್ದು ನನ್ನ ತಂದೆ ತಾಯಿಯಿಂದ ಪ್ರೊಟೆಕ್ಷನ್ ಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರ್ತಾಳೆ. ತನ್ನ ಮಗಳನ್ನ ತುಂಬಾನೇ ಪ್ರೀತಿಯಿಂದ ಬೆಳೆಸಿದ್ದ ಈ ವೆಲ್ಡಿಂಗ್ ಶಾಪ್ ನ ಓನರ್ ಆಕೆ ಓಡಿ ಹೋಗಿ ಮದ್ವೆ ಆದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಎಮೋಷನಲ್ ಆಗ್ತಾನೆ. ಜೊತೆಗೆ ಇವನ ಮಗಳು ಯಾವುದೇ ಕೆಲಸ ಕಾರ್ಯ ಮಾಡದೆ ಏರಿಯಾದಲ್ಲಿ ರೌಡಿ ರೀತಿ ಬಿಹೇವ್ ಮಾಡ್ತಿದ್ದ ಒಬ್ಬ ಹುಡುಗನನ್ನ ಮದುವೆ ಆಗಿರ್ತಾಳೆ. ಈಗ ಇಬ್ಬರು ತಮ್ಮ ಮಗಳಿಗೆ ರಿಕ್ವೆಸ್ಟ್ ಮಾಡ್ತಾ, ಈ ಹುಡುಗ ಸರಿ ಇಲ್ಲ, ದಯವಿಟ್ಟು ಮನೆಗೆ ವಾಪಸ್ ಬಾ ಅಂತ ಅವಳ ಕಾಲನ್ನ ಬಿದ್ದು ಬೇಡಿಕೊಳ್ತಾರೆ. ಆದ್ರೆ ಇವರ ಮಗಳು ಮಾತ್ರ ಯಾವುದಕ್ಕೂ ಕೇರ್ ಮಾಡದೆ ಆ ಹುಡುಗನ ಜೊತೆ ಹೊರಟು ಹೋಗ್ತಾಳೆ. ಹೀಗೆ ಈ ಘಟನೆಯನ್ನ ಕಣ್ಣಾರೆ ನೋಡಿದ್ದ ಅನಿತಾಳ ತಂದೆ ಮನೆಗೆ ಬಂದು ಅನಿತಾಳ ತಾಯಿಗೆ ಹೀಗೆ ಹೇಳ್ತಾನೆ, ನಮ್ಮ ಅಂಗಡಿಯ ಓನರ್ ಮುಂದೆ ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ಅಂತ ಚಿಕ್ಕ ವಯಸ್ಸಿನಿಂದ ಆಸೆ ಇಟ್ಕೊಂಡು ತುಂಬಾನೇ ಪ್ರೀತಿಯಿಂದ ಬೆಳೆಸಿದ್ರು. ಆದ್ರೆ ಇವತ್ತು ನೋಡಿದ್ರೆ ಆ ಹುಡುಗಿ ಕೆಲಸಕ್ಕೆ ಬಾರದ ಒಬ್ಬ ಹುಡುಗನನ್ನ ಮದುವೆಯಾಗಿ ಹೊರಟು ಹೋದ್ಲು. ಇದನ್ನೆಲ್ಲ ನೋಡ್ತಿದ್ರೆ 2 ಹೆಣ್ಣು ಮಕ್ಕಳಿರುವ ನನಗೆ ತುಂಬಾನೇ ಭಯ ಆಗ್ತಿದೆ. ಇಂದಿನಿಂದ ನಮ್ಮ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಗಮನ ಇಟ್ಟಿರು. ಹೀಗೆ ತನ್ನ ತಂದೆ ತಾಯಿ ಮಾತನಾಡ್ತಿರೋದನ್ನ ಕೇಳಿಸಿಕೊಂಡ ಅನಿತಾ, ನಾನ್ಯಾವತ್ತೂ ಕೂಡ ಆ ರೀತಿಯ ಕೆಲಸ ಮಾಡಬಾರ್ದು ಅಂತ ಅಂದುಕೊಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಇವಳ ಫ್ರೆಂಡ್ ಆಗಿದ್ದ ಸುಮಾ ಎಂಬ ಒಬ್ಬಳು ಹುಡುಗಿಗೆ ಕೆಲಸ ಸಿಕ್ಕಿರುತ್ತೆ. ಸುಮಾ ಹಾಕಿದ್ದ ಸ್ಟೇಟಸ್ ನೋಡಿದ ಅನಿತಾ ತಕ್ಷಣ ಆಕೆಗೆ ಕಾಲ್ ಮಾಡಿ, ನಿಮ್ಮ ಕಂಪನಿಯಲ್ಲಿ ಯಾವ್ದಾದ್ರೂ ಜಾಬ್ ವೇಕೆನ್ಸಿ ಇದ್ರೆ ಹೇಳು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಸುಮಾ ಹೇಳ್ತಾಳೆ, ಇವತ್ತು ರಾತ್ರಿ ನಮ್ಮ ಅಪಾರ್ಟ್ಮೆಂಟ್ ಬಳಿ ಬಾ, ಇಬ್ಬರು ಡಿಸ್ಕಸ್ ಮಾಡೋಣ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಸರಿ ಅಂತ ಅನಿತಾ ಹೊರಗಡೆ ಹೋಗ್ತಿರುವಾಗ ಇವಳನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿರುವ ಜೀವ ಫ್ಲವರ್ ತಂದು ಪ್ರಪೋಸ್ ಮಾಡ್ತಾನೆ. ಈಗ ಅನಿತಾ ತನ್ನ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡಿ ತನಗೆ ಲವ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ. ಈಕೆ ಎಷ್ಟೇ ಹೇಳಿದ್ರು ಕೂಡ ಆ ಜೀವ ಮಾತ್ರ ನೀನು ಹೂ ಅಂದ್ರೆ ಈಗಲೇ ಮನೆಗೆ ಬಂದು ನಮ್ಮಿಬ್ಬರ ಮದ್ವೆ ವಿಷಯ ಮಾತಾಡ್ತೀನಿ ಅಂತ ಹೇಳ್ತಿರ್ತಾನೆ. ಕೊನೆಗೆ ಅನಿತಾಗೆ ಪಿತ್ತ ನೆತ್ತಿಗೇರಿ ಆ ಜೀವಗೆ ಸರಿಯಾಗಿ ಬೈದು ಅಲ್ಲಿಂದ ಹೊರಟು ಬರ್ತಾಳೆ. ನಂತರ ತನ್ನ ಬೆಸ್ಟ್ ಫ್ರೆಂಡ್ ಆಗಿರುವ ಸಪ್ನಾಗೆ ಕಾಲ್ ಮಾಡಿ ಆ ಜೀವ ಪ್ರಪೋಸ್ ಮಾಡಿದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಂತರ ಆ ದಿನ ಸಂಜೆ ತನ್ನ ಫ್ರೆಂಡ್ ಆಗಿರುವ ಸುಮಾಳನ್ನ ಮೀಟ್ ಮಾಡಿದಾಗ ಆಕೆ ನೋಡಿದ್ರೆ ಬೀಚ್ ಬಳಿ ನಡೆಯುತ್ತಿರುವ ಒಂದು ಪಾರ್ಟಿಗೆ ಈಕೆಯನ್ನ ಕರೆದುಕೊಂಡು ಹೋಗ್ತಾಳೆ. ಸ್ನೇಹಿತರೆ, ಸುಮಾ ಕೆಲಸ ಮಾಡ್ತಿರುವ ಕಂಪನಿಯ HR ಗಳು ಆ ಪಾರ್ಟಿಯನ್ನ ಆರ್ಗನೈಸ್ ಮಾಡಿರ್ತಾರೆ. ಆದ್ರೆ ಅನಿತಾಗೆ ಒಳಗಡೆ ಹೋಗೋದಕ್ಕೆ ಇಷ್ಟವಾಗದೆ ಬೀಚ್ ಬಳಿ ಬಂದು ಒಬ್ಬಳೆ ಕೂತಿರ್ತಾಳೆ. ನಂತರ ಸಪ್ನಾಗೆ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನಡೀತಿರುವ ಪಾರ್ಟಿಯನ್ನ ತೋರಿಸ್ತಾಳೆ. ಅದೇ ಸಮಯಕ್ಕೆ ಅನಿತಾಳ ತಾಯಿ ಇನ್ನು ಕೂಡ ಮನೆಗೆ ಬಂದಿಲ್ಲ ಅಂತ ಈಕೆಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಈಗ ಒಂದು ಐಡಿಯಾ ಮಾಡಿ
ನೋಡಿದ ಅನಿತಾ ತನ್ನ ಫ್ರೆಂಡ್ ಸಪ್ನಾಗೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾನು ನಿನ್ನ ಜೊತೆನೆ ಸ್ಟೇ ಮಾಡ್ತೀನಿ ಅಂತ ನನ್ನ ತಾಯಿಗೆ ಕಾಲ್ ಮಾಡಿ ಕನ್ವಿನ್ಸ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಅಂತ ಸಪ್ನ ಅನಿತಾಳ ತಾಯಿಗೆ ಕಾಲ್ ಮಾಡಿ ಕನ್ವಿನ್ಸ್ ಮಾಡ್ತಾಳೆ. ಈ ಕಡೆ ಸುಮಾ ತಮ್ಮ ಕಂಪನಿಯ HR ಆಗಿರುವ ಪ್ರದೀಪ್ ಎಂಬ ಹುಡುಗನನ್ನ ಅನಿತಾಳಿಗೆ ಪರಿಚಯ ಮಾಡಿಸ್ತಾಳೆ. ಸುಮಾ ತುಂಬಾನೇ ರಿಕ್ವೆಸ್ಟ್ ಮಾಡಿದ ಕಾರಣ ಕಂಪನಿಯಲ್ಲಿ ಯಾವುದಾದ್ರೂ ವೇಕೆನ್ಸಿ ಇದ್ರೆ ಖಂಡಿತ ಅನಿತಾಳಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಪ್ರದೀಪ್ ಹಾಗೂ ಸುಮಾ ಅನಿತಾಳನ್ನ ಒಳಗಡೆ ಕರೆದುಕೊಂಡು ಹೋಗಿ ಡ್ರಿಂಕ್ಸ್ ಮಾಡೋದಕ್ಕೆ ಹೇಳ್ತಾರೆ. ಈಗ ಅನಿತಾ ಎಷ್ಟೇ ಬೇಡ ಅಂದ್ರೂ ಕೂಡ ಎಲ್ಲ ಸೇರಿ ಆಕೆಗೆ ಫೋರ್ಸ್ ಮಾಡಿ ಡ್ರಿಂಕ್ ಮಾಡಿಸ್ತಾರೆ. ಈ ಕಡೆ ಅದೇ ಪಾರ್ಟಿಗೆ ಅನಿತಾಳನ್ನ ಇಷ್ಟಪಡ್ತಿರುವ ಜೀವನ ಫ್ರೆಂಡ್ ಕೂಡ ಬಂದಿರ್ತಾನೆ. ಈಕೆ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿ ತೇಲಾಡ್ತಿರೋದನ್ನ ನೋಡಿದ ಆ ಹುಡುಗ ತಕ್ಷಣವೇ ಜೀವಾಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಜೀವ ತಕ್ಷಣವೇ ಪಾರ್ಟಿಗೆ ಬಂದು ನೋಡಿದಾಗ ಕುಡಿದ ನಶೆಯಲ್ಲಿ ಅನಿತಾ ಎಲ್ಲರ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಹೀಗೆ ತಾನು ಇನ್ನೋಸೆಂಟ್ ಅಂತ ಪ್ರೀತಿ ಮಾಡ್ತಿದ್ದ ಅನಿತಾ ಕುಡಿದು ನಶೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳಲ್ಲ ಅಂತ ಜೀವ ತುಂಬಾನೇ ಶಾಕ್ ಆಗ್ತಾನೆ. ಈ ಕಡೆ ಅನಿತಾ ಮತ್ತಷ್ಟು ಕುಡಿದು ನಿಲ್ಲೋದಕ್ಕೂ ಸಾಧ್ಯವಾಗದಷ್ಟು ನಶೆಯಲ್ಲಿರ್ತಾಳೆ. ಕೊನೆಗೆ ಸುಮಾ ಹಾಗೂ ಪ್ರದೀಪ್ ಅನಿತಾಳನ್ನ ಎತ್ತಿಕೊಂಡು ಒಂದು ರೂಮ್ಗೆ ಹೋಗಿ ಮಲಗಿಸುತ್ತಾರೆ. ಹೀಗೆ ಇಬ್ಬರು ಮಲಗಿಸಿ ವಾಪಸ್ ಬರ್ತಿರುವಾಗ ಆ ರೂಮ್ ನ ಡೋರ್ ಅನ್ನ ಕ್ಲೋಸ್ ಮಾಡೋದನ್ನೇ ಮರೆತು ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಅನಿತಾಗೆ ಎಚ್ಚರವಾಗ್ತಿದ್ದ ಹಾಗೆ ತಕ್ಷಣವೇ ಮನೆಗೆ ಓಡಿ ಬರ್ತಾಳೆ. ನನ್ನ ರಾತ್ರಿ ಕುಡಿದಿದ್ದ ನಶೆಯ ಹ್ಯಾಂಗ್ ಓವರ್ ಇನ್ನು ಕೂಡ ಇದ್ದ ಕಾರಣ ಮಲಗಿಕೊಳ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ಅಲ್ಲಿ ಆ ಪ್ರದೀಪ್ 2 ತಿಂಗಳ ನಂತರ ಕಾಲ್ ಮಾಡಿ ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆ, ತಕ್ಷಣ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ ಹೇಳ್ತಾನೆ. ತಕ್ಷಣ ಅನಿತಾ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿ ಅದರಲ್ಲಿ ಪಾಸ್ ಆಗಿ ಕೆಲಸಕ್ಕೆ ಸೆಲೆಕ್ಟ್ ಕೂಡ ಆಗ್ತಾಳೆ. ಈಗ ಆ ಕೆಲಸ ಡೇ ಶಿಫ್ಟ್ ಆಗಿದ್ದ ಕಾರಣ ಇವಳ ಮನೆಯವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಈ ಕಡೆ ಅನಿತಾಳ ತಂದೆ ಕೆಲಸ ಮಾಡ್ತಿದ್ದ ಅಂಗಡಿಯ ಓನರ್ ನ ಮಗಳು ಓಡಿ ಹೋಗಿದ್ಲಲ್ವಾ, ಅದನ್ನೇ ನೆನೆಸಿಕೊಂಡು ಆ ಓನರ್ ಹಾಗೂ ಅವನ ಹೆಂಡತಿ ಒಂದು ರೀತಿ ಡಿಪ್ರೆಷನ್ಗೆ ಹೊರಟೋಗಿರ್ತಾರೆ. ಅನಿತಾಳ ಫ್ಯಾಮಿಲಿಯವರು ಎಲ್ಲರೂ ಅವರ ಮನೆಗೆ ಹೋಗಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಎಲ್ಲರೂ ಮಾತನಾಡ್ತಿರುವಾಗ ಅನಿತಾಗೆ ಪದೇ ಪದೇ ಕೆಮ್ಮು ಬರ್ತಿದ್ದ ಕಾರಣ ತನ್ನ ತಂಗಿಯನ್ನ ಕರೆದುಕೊಂಡು ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಬರ್ತಾಳೆ. ಈಗ ಆ ಲೇಡಿ ಡಾಕ್ಟರ್ ನಾರ್ಮಲ್ ಆಗಿ ಎನ್ಕ್ವೈರಿ ಮಾಡ್ತಾ ನಿನ್ಗೇನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದಕ್ಕೆ ಅನಿತಾ ಹೇಳ್ತಾಳೆ, ಡಾಕ್ಟರ್ ನನಗೆ ಥೈರಾಯ್ಡ್ ಇರೋ ಕಾರಣ ಇತ್ತೀಚೆಗೆ ಮೆನ್ಸಸ್ ಪ್ರತಿ ತಿಂಗಳು ಆಗ್ತಿಲ್ಲ ಅಂತ. ಆಗ ಆ ಡಾಕ್ಟರ್ ಹೌದಾ ಅಂತ ಅನಿತಾಳ ಕೈಯನ್ನ ಚೆಕ್ ಮಾಡಿ ಏನೋ ಯೋಚನೆ ಮಾಡಿ ಸ್ವಲ್ಪ ಒಳಗಡೆ ನಡಿ, ಏನೋ ಚೆಕಪ್ ಮಾಡಬೇಕು ಅಂತ ಹೇಳ್ತಾಳೆ. ಆದ್ರೆ ಅನಿತಾ ತುಂಬಾನೇ ಕೋಪಗೊಂಡು ತನ್ನ ತಂಗಿಯನ್ನ ಕರೆದುಕೊಂಡು ತಕ್ಷಣವೇ ಮನೆಗೆ ವಾಪಸ್ ಬರ್ತಾಳೆ. ಹೀಗೆ ಮನೆಗೆ ಬಂದ ನಂತರ ಎಲ್ಲರೂ ಮಲಗಿದ ಮೇಲೆ ಅನಿತಾ ಒಂದು ಪ್ರೆಗ್ನೆನ್ಸಿ ಕಿಟ್ ಅನ್ನ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಸ್ನೇಹಿತರೆ, ಟೆಸ್ಟ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅನಿತಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಅನಿತಾ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಚೆಕಪ್ ಮಾಡಿ ಮೋಸ್ಟ್ಲಿ ನೀನು ಪ್ರೆಗ್ನೆಂಟ್ ಆಗಿದ್ಯಾ ಅಂತ ಅನ್ಸುತ್ತೆ, ಒಳಗಡೆ ಹೋಗಿ ಚೆಕ್ ಮಾಡೋಣ ಅಂತ ಹೇಳಿರ್ತಾರೆ. ಆದ್ರೆ ಅನಿತಾ ಸಿಟ್ಟಾಗಿ ತನ್ನ ತಂಗಿಯನ್ನ ಕರೆದುಕೊಂಡು ಮನೆಗೆ ವಾಪಸ್ ಬಂದಿರ್ತಾಳೆ. ಈಗ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳೋಣ ಅಂತ ಮರುದಿನ ಬೆಳಿಗ್ಗೆ ಬೇರೆ ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತಾಳೆ. ಈಗ ಆ ಡಾಕ್ಟರ್ ಕೂಡ ಚೆಕಪ್ ಮಾಡಿ ನೀವು ಪ್ರೆಗ್ನೆಂಟ್ ಆಗಿರೋದು ನಿಜ ಅಂತ ಹೊಟ್ಟೆ ಒಳಗಡೆ ಬೆಳೆಯುತ್ತಿರುವ ಮಗುವಿನ ಮೂವ್ಮೆಂಟ್ ಅನ್ನ ಕೂಡ ತೋರಿಸ್ತಾರೆ. ಈಗ ತಾನು 2 ತಿಂಗಳ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅನಿತಾ ಒಂದೇ ಸಾರಿ ಬೆಚ್ಚಿ ಬೀಳ್ತಾಳೆ. ಯೋಚನೆ ಮಾಡಿದಾಗ 2 ತಿಂಗಳ ಹಿಂದೆ ಪಾರ್ಟಿಗೆ ಹೋಗಿ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿದ್ದಾಗಲೇ ಯಾರೋ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಈ ವಿಷಯವನ್ನ ಯಾರಿಗೆ ಹೇಳೋದು ಅಂತ ಅರ್ಥವಾಗದೆ ತಕ್ಷಣವೇ ತನ್ನ ಬೆಸ್ಟ್ ಫ್ರೆಂಡ್ ಆಗಿರುವ ಸಪ್ನಾಗೆ ಇನ್ಫಾರ್ಮ್ ಮಾಡ್ತಾಳೆ. ಮೊದಲಿಗೆ ಸಪ್ನಾ ಅನಿತಾಗೆ ಮೋಸ್ಟ್ಲಿ ಬಾಯ್ ಫ್ರೆಂಡ್ ಇರಬೇಕು, ಇಬ್ಬರು ಇಂಟಿಮೇಟ್ ಆಗಿ ಈಕೆ ಪ್ರೆಗ್ನೆಂಟ್ ಆಗಿರಬಹುದು ಅಂತ ಅಂದುಕೊಂಡಿರ್ತಾಳೆ. ಆದ್ರೆ ಅನಿತಾ ತುಂಬಾನೇ ಅಳುತ್ತಾ ಆ ಪಾರ್ಟಿಗೆ ಹೋದಾಗ ತನಗೇನೆ ಗೊತ್ತಿಲ್ಲದ ಹಾಗೆ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದಕ್ಕೆ ಸಪ್ನಾ ಸರಿ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಅನಿತಾ ಅಳುತ್ತಾ ಹಾಗೇನಾದ್ರೂ ಮಾಡಿದ್ರೆ ಈ ವಿಷಯ ಖಂಡಿತ ನಮ್ಮ ಮನೆಯವರಿಗೆ ಗೊತ್ತಾಗುತ್ತೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ಖಂಡಿತ ನನ್ನ ತಂದೆ ತಾಯಿ ಇಬ್ಬರು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾರೆ. ಈಗ ಏನ್ ಮಾಡೋದು ಅಂತ ಇಬ್ಬರಿಗೂ ಅರ್ಥವಾಗದೆ ರಿಪೋರ್ಟ್ಸ್ ಅನ್ನ ತೆಗೆದುಕೊಂಡು ಮೊದಲಿಗೆ ಕನ್ಸಲ್ಟ್ ಮಾಡಿದ ಡಾಕ್ಟರ್ ಬಳಿ ಬರ್ತಾರೆ. ಈಗ ಇಬ್ಬರು ರಿಕ್ವೆಸ್ಟ್ ಮಾಡ್ತಾ, ಮೇಡಮ್ ದಯವಿಟ್ಟು ಯಾರಿಗೋ ಗೊತ್ತಾಗದ ಹಾಗೆ ಈ ಮಗುವನ್ನ ಅಬೋಷನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಆಬ್ವಿಯಸ್ಲಿ ಅದು ಕಾನೂನು ಬಾಹಿರ ಕೆಲಸ ಆಗಿರೋ ಕಾರಣ ಡಾಕ್ಟರ್ ಒಪ್ಪಿಕೊಳ್ಳೋದಿಲ್ಲ. ಅನಿತಾ ಆ ಡಾಕ್ಟರ್ ಕಾಲಿಗೆ ಬಿದ್ದು ಕೂಡ ಬೇಡಿಕೊಳ್ತಾಳೆ. ಆದ್ರೆ ಆ ರೀತಿ ಮಾಡಿದ್ರೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಆ ಡಾಕ್ಟರ್ ಒಪ್ಪಿಕೊಳ್ಳೋದೇ ಇಲ್ಲ.
ಈಗ ಅನಿತಾ ಹಾಗೂ ಸಪ್ನಾಗೆ ತಲೆ ಕೆಡುತ್ತೆ. ಮುಂದೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹೊರಗಡೆ ಬಂದು ಅಲ್ಲೇ ಇದ್ದ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಈಗ ಆ ಹುಡುಗ ಕೂಡ ಆಬ್ವಿಯಸ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಬಾರ್ಷನ್ ಟ್ಯಾಬ್ಲೆಟ್ಸ್ ಅನ್ನ ಕೊಡೋದಿಲ್ಲ ಅಂತ ಹೇಳಿಬಿಡುತ್ತಾನೆ. ನಂತರ ಇಬ್ಬರು ಮತ್ತೊಬ್ಬರು ಡಾಕ್ಟರ್ ಬಳಿ ಹೋಗಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಗಾದ್ರೂ ಮಾಡಿ ಈ ಮಗುವನ್ನ ತೆಗಿರಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆ ಡಾಕ್ಟರ್ ಏನೋ ಒಪ್ಪಿಕೊಳ್ತಾರೆ. ಆದ್ರೆ ಇದಕ್ಕೆ ನಿಮ್ಮ ಪೇರೆಂಟ್ಸ್ ನ ಒಪ್ಪಿಗೆ ಬೇಕು, ಅವರನ್ನ ಕರೆದುಕೊಂಡು ಬಾ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅನಿತಾ, ಮೇಡಮ್ ಈ ವಿಷಯ ಮನೆಯವರಿಗೆ ಗೊತ್ತಾಗೋ ಹಾಗಿಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಬೇಡಿಕೊಳ್ತಾಳೆ. ಅದಕ್ಕೆ ಆ ಡಾಕ್ಟರ್ ಕೂಡ ಆ ರೀತಿಯೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಬ್ಬರಿಗೂ ಬೈದು ಕಳುಹಿಸಿ ಬಿಡ್ತಾರೆ. ಹೀಗೆ ಸುತ್ತಾಡ್ತಾ ಅಷ್ಟರಲ್ಲೇ ರಾತ್ರಿಯಾಗಿದ್ದ ಕಾರಣ ಸಪ್ನಾ ಅನಿತಾಳನ್ನ ಮನೆಗೆ ಡ್ರಾಪ್ ಮಾಡ್ತಾಳೆ. ಅನಿತಾ, ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ ನಿಂದ ಹೊರಗಡೆ ಬರೋಣ, ದಯವಿಟ್ಟು ನೀನು ಮನೆಯಲ್ಲಿ ನಾರ್ಮಲ್ ಆಗಿರುವಂತ ಧೈರ್ಯ ಹೇಳಿ ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಅನಿತಾಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಅದೇನಂದ್ರೆ ಭಾರತದಲ್ಲಿ ಕೊರೋನಾ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಿದ್ದ ಕಾರಣ ಗವರ್ಮೆಂಟ್ ಲಾಕ್ ಡೌನ್ ಅನ್ನ ಅನೌನ್ಸ್ ಮಾಡಿಬಿಡುತ್ತೆ. ಈಗ ಹೊರಗಡೆ ಹೋಗೋ ಆಗಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅನಿತಾ ಹಾಗೂ ಸಪ್ನಾಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈಗೇನ್ ಮಾಡೋದು ಅಂತ ಹೆದರಿಕೊಂಡು ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಮೊಬೈಲ್ ನಲ್ಲಿ ವಿಡಿಯೋ ನೋಡ್ತಿರ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಇವಳ ತಂಗಿ ಗೇಮ್ ಮಾಡೋದಕ್ಕೆ ಅಂತ ಇವಳ ಕೈಯಲ್ಲಿದ್ದ ಮೊಬೈಲ್ ಅನ್ನ ಕಿತ್ತುಕೊಳ್ತಾಳೆ. ಈಗ ಅಬಾರ್ಷನ್ ನ ವಿಡಿಯೋಸ್ ನೋಡ್ತಿದ್ದ ಕಾರಣ ಒಂದೇ ಸರಿ ಗಾಬರಿಗೊಂಡ ಅನಿತಾ ತನ್ನ ತಂಗಿಯ ಕೈಯಿಂದ ಮೊಬೈಲ್ ಅನ್ನ ಕಿತ್ಕೊಂಡು ಆಕೆಗೆ ಸರಿಯಾಗಿ ಹೊಡೆದು ಬಿಡ್ತಾಳೆ. ಹೀಗೆ ಇಬ್ಬರ ಗಲಾಟೆ ಕೇಳಿ ತಕ್ಷಣ ಅಲ್ಲಿಗೆ ಬಂದ ಇವರ ತಾಯಿ ಜಗಳ ಬಿಡಿಸ್ತಾರೆ. ಈಗ ಮೊಬೈಲ್ ನಲ್ಲಿ ಪಪ್ಪಾಯ ತಿಂದ್ರೆ ಏನಾದ್ರೂ ಯೂಸ್ ಆಗ್ಬಹುದು ಅಂತ ಹೇಳಿದ್ದ ಕಾರಣ ಆ ದಿನ ರಾತ್ರಿ ಯಾರಿಗೋ ಗೊತ್ತಾಗದ ಹಾಗೆ ಸಾಕಷ್ಟು ಪಪ್ಪಾಯ ತಿಂತಾಳೆ. ಹೀಗೆ ಪಪ್ಪಾಯ ತಿಂತ ಮನೆಯಲ್ಲಿ ಜೋರಾಗಿ ಎಕ್ಸರ್ಸೈಸ್ ಮಾಡ್ತಾ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಬಾರ್ಷನ್ ಆಗೋದೇ ಇಲ್ಲ. ಹೀಗೆ ಮತ್ತಷ್ಟು ದಿನಗಳ ನಂತರ ಸ್ವಲ್ಪ ಲಾಕ್ ಡೌನ್ ಫ್ರೀ ಆಗುತ್ತೆ. ಈಗ ಇಬ್ಬರು ಮತ್ತೆ ಆ ಮೆಡಿಕಲ್ ಶಾಪ್ ನ ಓನರ್ ಬಳಿ ಬಂದು ತಮ್ಮ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡಿ ಸಹಾಯ ಮಾಡಿ ಅಂತ ಬೇಡಿಕೊಳ್ತಾರೆ. ಕೊನೆಗೆ ಆತ ಸರಿ ಅಂತ ತನಗೆ ಪರಿಚಯ ಇದ್ದ ರಾಜನ್ ಎಂಬ ಡಾಕ್ಟರ್ ನ ಕಾಂಟ್ಯಾಕ್ಟ್ ಕೊಡ್ತಾನೆ. ಇಬ್ಬರು ತಕ್ಷಣವೇ ಡಾಕ್ಟರ್ ರಾಜನ್ನ ಮನೆಗೆ ಹೋಗಿ ಅವನನ್ನ ಭೇಟಿ ಮಾಡ್ತಾರೆ. ಆತ ಈ ಕೆಲಸ ಮಾಡ್ತೀನಿ, ಆದ್ರೆ ಅದಕ್ಕೆ 30,000 ಖರ್ಚಾಗುತ್ತೆ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಸರಿ ಅಂತ ಅನಿತಾ ಹೇಗಾದ್ರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡಬೇಕು ಅಂತ 20,000 ಸಾಲ ಅರೇಂಜ್ ಮಾಡ್ತಾಳೆ. ಸರ್, ಆದಷ್ಟು ಬೇಗ ಉಳಿದ 10,000 ಅರೇಂಜ್ ಮಾಡಿ ತಂದು ಕೊಡ್ತೀವಿ, ಸದ್ಯ ಇರುವ 20,000 ತೆಗೆದುಕೊಂಡು ಆಪರೇಷನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ಆ ರಾಜನ್ ಇವರು ತೆಗೆದುಕೊಂಡು ಹೋಗಿದ್ದ 20,000 ಈಸ್ಕೋತಾನೆ. ನಂತರ ಉಳಿದ 10,000 ಅರೇಂಜ್ ಮಾಡ್ಕೊಂಡು ಬನ್ನಿ, ನಂತರವೇ ಆಪರೇಷನ್ ಮಾಡ್ತೀನಿ ಅಂತ ಹೇಳಿಬಿಡುತ್ತಾನೆ. ಈಗ ಅನಿತಾಗೆ ಏನ್ ಮಾಡ್ಬೇಕು ಅಂತ ಅರ್ಥವಾಗದೆ ಆ ದಿನ ರಾತ್ರಿ ಮನೆಗೆ ಬಂದು ಪ್ರದೀಪ್ ಎಂಬ HR ಇದ್ದ ಅಲ್ವಾ, ಅವನಿಗೆ ಕಾಲ್ ಮಾಡಿ 10,000 ಸಾಲ ಕೇಳ್ತಾಳೆ. ಆತ ಸರಿ ಅಂತ ಇವಳಿಗೆ ತಕ್ಷಣವೇ 10,000 ಟ್ರಾನ್ಸ್ಫರ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಇಬ್ಬರು 10,000 ತೆಗೆದುಕೊಂಡು ರಾಜನ್ನ ಮನೆಗೆ ಹೋದ್ರೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಆ ರಾಜನ್ಗೆ ಕೊರೋನಾ ಬಂದಿರೋ ಕಾರಣ ಅವನ ಮನೆಯನ್ನ ಸೀಲ್ ಡೌನ್ ಮಾಡಿ ಅವನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಹೀಗೆ 20,000 ಹೋಗೋದ್ರ ಜೊತೆಗೆ ತಮ್ಮ ಕೆಲಸ ಕೂಡ ಆಗ್ಲಿಲ್ವಲ್ಲ ಅಂತ ಅನಿತಾ ತುಂಬಾನೇ ಅಳ್ತಾಳೆ. ಹೀಗೆ ಇಬ್ಬರು ಅದರ ಬಗ್ಗೆನೆ ಮಾತನಾಡ್ತಿರುವಾಗ ರಸ್ತೆಯಲ್ಲಿ ರಾಜನ್ ಬಳಿ ಕೆಲಸ ಮಾಡ್ತಿದ್ದ ಕಾಂಪೌಂಡರ್ ನಡೆದುಕೊಂಡು ಹೋಗ್ತಿರ್ತಾನೆ. ಈಗ ರಾಜನ್ ಬಗ್ಗೆ ವಿಚಾರಿಸಿದಾಗ, ಮೇಡಮ್ ನೀವು ಕೊಟ್ಟಿರುವ 20,000 ರೂಪಾಯನ್ನ ಮರೆತು ಬಿಡಿ, ಆ ರಾಜನ್ ನಿಮ್ಮ ರೀತಿನೇ ಹಲವಾರು ಜನರಿಗೆ ಮೋಸ ಮಾಡಿ ಸ್ಟೇಷನ್ಗೂ ಕೂಡ ಹೋಗಿ ಬಂದಿದ್ದ. ಈಗ ನೋಡಿದ್ರೆ ಅವನ ಸಿಚುವೇಶನ್ ಕ್ರಿಟಿಕಲ್ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಆದ್ರೆ ನೀವೇನೋ ಯೋಚನೆ ಮಾಡ್ಬೇಡಿ, ನನ್ನ ಬಳಿ ಒಂದು ಸೊಲ್ಯೂಷನ್ ಇದೆ. ನೀವು ತಕ್ಷಣ ನನಗೆ 10,000 ರೂಪಾಯಿ ಕೊಟ್ರೆ ನಿಮಗೆ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನ ತೆಗೆದುಕೊಳ್ಳಿ, ಖಂಡಿತ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಆ ವ್ಯಕ್ತಿಯ ಮಾತನ್ನ ನಂಬಿದ ಅನಿತಾ ಹಾಗೂ ಸಪ್ನಾ ತಮ್ಮ ಬಳಿ ಇದ್ದ 10,000 ಕೂಡ ಕೊಟ್ಟು ಬಿಡುತ್ತಾರೆ. ಸರಿ ಅಂತ ಖುಷಿಯಾದ ಆ ವ್ಯಕ್ತಿ ತನ್ನ ಮನೆಯ ಅಡ್ರೆಸ್ ಅನ್ನ ಕೊಟ್ಟು ರಾತ್ರಿ ಬಂದು ಟ್ಯಾಬ್ಲೆಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸರಿ ಅಂತ ಇಬ್ಬರು ಆ ದಿನ ರಾತ್ರಿ ಆ ವ್ಯಕ್ತಿ ಹೇಳಿದ್ದ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ಹೆಸರಿನ ಯಾರು ಕೂಡ ಅಲ್ಲಿ ಇರೋದೇ ಇಲ್ಲ. ತಕ್ಷಣ ಅವನ ನಂಬರ್ಗೆ ಕಾಲ್ ಮಾಡ್ತಾರೆ, ಆದ್ರೆ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಇಬ್ಬರಿಗೂ ಅರ್ಥ ಆಗುತ್ತೆ ಆ ವ್ಯಕ್ತಿ ಕೂಡ ತಮಗೆ 10,000 ಮೋಸ ಮಾಡ್ದ ಅಂತ. ಹೀಗೆ ಅನಿತಾ ಪ್ರತಿದಿನ ಮನೆಗೆ ಲೇಟ್ ಆಗಿ ಬರ್ತಿರೋದನ್ನ ನೋಡಿದ ಇವಳ ತಾಯಿಗೆ ಅನುಮಾನ ಶುರುವಾಗುತ್ತೆ. ಹೀಗೆ ಮಾತಿಗೆ ಮಾತು ಬೆಳೆದು ಅನಿತಾಳ ತಾಯಿ ಕೋಪಗೊಂಡು ಅಲ್ಲೇ ಇದ್ದ ಪೊರಕೆಯಿಂದ ಅನಿತಾಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಮೊದಲೇ ಫ್ರಸ್ಟ್ರೇಷನ್ ನಲ್ಲಿದ್ದ ಅನಿತಾ ಮತ್ತಷ್ಟು ಬೇಜಾರಾಗಿ ನೇಣು ಹಾಕಿಕೊಂಡು ಸತ್ತು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಇವಳ ತಂದೆ ಕಾಪಾಡ್ತಾರೆ. ಈಗ ಅನಿತಾ ಶಾಕ್ ನಿಂದಾಗಿ ಪ್ರಜ್ಞೆ ತಪ್ಪಿದ್ದ ಕಾರಣ ಆಕೆಯನ್ನ ರೂಮ್ ನಲ್ಲಿ ಮಲಗಿಸಿ ಹೊರಗಡೆ ಬರುತ್ತಾರೆ.
ಈಗ ಏನಾಯ್ತು ಅಂತ ವಿಚಾರಿಸಿದಾಗ ಅನಿತಾಳ ತಂದೆ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ರೀ, ನಮ್ಗೆ ಯಾಕೋ ಅನಿತಾ ಯಾವುದೋ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಪ್ರತಿದಿನ ಇಂಟರ್ವ್ಯೂ ಅಂತ ಹೊರಗಡೆ ಹೋಗ್ತಾಳೆ, ಆದ್ರೆ ರಾತ್ರಿ ಹೊತ್ತು ಲೇಟ್ ಆಗಿ ಮನೆಗೆ ಬರ್ತಾಳೆ. ನಮ್ಮ ಪಕ್ಕದ ಮನೆಯ ಆಂಟಿ ಕೂಡ ಒಂದು ದಿನ ಒಬ್ಬ ಹುಡುಗ ರಸ್ತೆಯಲ್ಲಿ ಇವಳಿಗೆ ಹೂ ಕೊಡ್ತಿರೋದನ್ನ ನೋಡಿದ್ರಂತೆ. ಆದ್ರೆ ಅನಿತಾಳ ತಂದೆ ಕೋಪಗೊಳ್ಳದೆ ಅವಳನ್ನ ಟೆರೆಸ್ಗೆ ಕರೆದುಕೊಂಡು ಹೋಗಿ ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾನೆ. ಆದ್ರೆ ಅನಿತಾ ಈಗಲೂ ಕೂಡ ತನ್ನ ಪರಿಸ್ಥಿತಿಯನ್ನ ಹೇಳಿಕೊಳ್ಳದೆ ಏನಿಲ್ಲ, ಕೆಲಸ ಸಿಗದ ಕಾರಣ ಟೆನ್ಷನ್ ಅಲ್ಲಿ ಆ ರೀತಿ ಮಾಡದೆ ಅಷ್ಟೇ ಅಂತ ಹೇಳ್ತಾಳೆ. ಹೀಗೆ ದಿನಗಳು ಕಳೀತಾ ಹೋದ ಹಾಗೆ ಅನಿತಾಳ ಹೊಟ್ಟೆ ಮುಂದೆ ಬರೋದಕ್ಕೆ ಶುರುವಾಗುತ್ತೆ. ಹೇಗಾದ್ರೂ ಮಾಡಿ ಕೊರೋನಾ ಬಂದಿರುವ ಆ ಡಾಕ್ಟರ್ ರಾಜನ್ ವಾಸಿ ಆಗ್ತಿದ್ದ ಹಾಗೆ ಅವನ ಬಳಿನೇ ಆಪರೇಷನ್ ಮಾಡಿಸಿಕೊಳ್ಬೇಕು ಅಂತ ಕಾಯ್ತಿರ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಡಾಕ್ಟರ್ ರಾಜನ್ ಕೊರೋನಾದಿಂದಾಗಿ ಸತ್ತೇ ಹೋಗ್ತಾನೆ. ಹೀಗೆ ಇದ್ದ ಒಂದೇ ಒಂದು ದಾರಿ ಕೂಡ ಕ್ಲೋಸ್ ಆಯ್ತಲ್ಲ ಅಂತ ಅನಿತಾ ತುಂಬಾನೇ ಎಮೋಷನಲ್ ಆಗ್ತಾಳೆ. ಈ ಕಡೆ ಅದೇ ಸಮಯಕ್ಕೆ ಅನಿತಾಳ ತಂದೆ ಕೆಲಸ ಮಾಡ್ತಿದ್ದ ವೆಲ್ಡಿಂಗ್ ಶಾಪ್ ನ ಓನರ್ ನ ಮಗಳು ಓಡಿ ಹೋಗಿದ್ದಲ್ವಾ. ಆ ಓನರ್ ಹಾಗೂ ಅವನ ಹೆಂಡತಿ ತಮ್ಮ ಮಗಳು ಓಡಿ ಹೋದ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾರೆ. ಸೊ ತಮ್ಮ ಓನರ್ ಸತ್ತು ಹೋದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಅನಿತಾಳ ತಂದೆ ತುಂಬಾನೇ ಜೋರಾಗಿ ಅಳ್ತಾರೆ. ಈಗ ಅನಿತಾಗೂ ಕೂಡ ಭಯ ಶುರುವಾಗುತ್ತೆ. ಒಂದು ವೇಳೆ ತಾನು ಪ್ರೆಗ್ನೆಂಟ್ ಆಗಿರುವ ವಿಷಯ ಹೊರಗಡೆ ಗೊತ್ತಾದ್ರೆ ಖಂಡಿತ ನನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೇ ಹೋಗ್ತಾರೆ ಅಂತ. ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬರಲೇಬೇಕು ಅಂತ ಮತ್ತೆ ಆ ಮೆಡಿಕಲ್ ಶಾಪ್ ನ ಹುಡುಗನನ್ನ ಮೀಟ್ ಮಾಡ್ತಾರೆ. ಈಗ ಡಾಕ್ಟರ್ ರಾಜನ್ ಸತ್ತು ಹೋದ ಹಾಗೂ ಅನಿತಾ ಇನ್ನು ಕೂಡ ಆಪರೇಷನ್ ಮಾಡಿಸಿಲ್ಲ ಅಂತ ಗೊತ್ತಾಗಿ ಅವನಿಗೂ ಶಾಕ್ ಆಗುತ್ತೆ. ಈಗ ಸರಿ ಅಂತ ಆ ಮೆಡಿಕಲ್ ಶಾಪ್ ನ ಹುಡುಗ ಮತ್ತೊಬ್ಬ ವ್ಯಕ್ತಿಯ ನಂಬರ್ ಅನ್ನ ಕೊಡುತ್ತಾನೆ. ಮುಂದುವರೆದು ಆ ವ್ಯಕ್ತಿ ಕೇಳಿದ್ರೆ 5 ತಿಂಗಳು ರನ್ನಿಂಗ್ ಅಂತ ಹೇಳ್ಬಿಡಿ, ಕೇವಲ 3ನೇ ತಿಂಗಳು ರನ್ನಿಂಗ್ ಅಂತ ಹೇಳಿ, ಯಾಕಂದ್ರೆ ಈಗಾಗಲೇ 5 ತಿಂಗಳಾಗಿದೆ ಅಂದ್ರೆ ಯಾರು ಕೂಡ ಸರ್ಜರಿ ಮಾಡೋದಿಲ್ಲ ಅಂತ ಕಳಿಸ್ತಾನೆ. ಸರಿ ಅಂತ ಇಬ್ಬರು ಆ ವ್ಯಕ್ತಿಗೆ ಕಾಲ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಜೀವನೇ ಆಗಿರ್ತಾನೆ. ಸ್ನೇಹಿತರೆ, ಅನಿತಾಳನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿದ್ದ ಈ ಜೀವ ಮೆಡಿಕಲ್ ಸೇಲ್ಸ್ ಮೆನ್ ಆಗಿರ್ತಾನೆ. ತನಗೆ ಗೊತ್ತಿದ್ದ ಡಾಕ್ಟರ್ಗಳು ಹಾಗೂ ಸರ್ಜನ್ ಗಳ ಮೂಲಕ ಕಮಿಷನ್ ತೆಗೆದುಕೊಂಡು ಈ ರೀತಿ ಇಲ್ಲಿಗಲ್ ಕೆಲಸಗಳನ್ನ ಮಾಡಿಸ್ತಿರ್ತಾನೆ. ಈಗ ಆ ಜೀವನನ್ನ ನೋಡ್ತಿದ್ದ ಹಾಗೇನೆ ಅನಿತಾ ಬಚ್ಚಿಟ್ಟುಕೊಳ್ತಾಳೆ. ಈಗ ಒಂದು ಐಡಿಯಾ ಮಾಡಿದ ಸಪ್ನ ತನ್ನ ತಲೆಗೆ ಹೆಲ್ಮೆಟ್ ಹಾಕೊಂಡು ಜೀವ ಜೊತೆ ಹೋಗಿ ಮಾತನಾಡ್ತಾಳೆ. ಈಗ ಜೀವ ಮಾತನಾಡ್ತಾ ಹುಡುಗಿ 3 ತಿಂಗಳ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡ್ಕೊಂಡು 50,000ಕ್ಕೆ ಅಬೋಷನ್ ಮಾಡಿಸೋದಕ್ಕೆ ಒಪ್ಪಿಕೊಳ್ತಾನೆ. ಈಗ ಅನಿತಾ ಆಪರೇಷನ್ಗೆ 50,000 ಅರೇಂಜ್ ಮಾಡ್ಬೇಕಲ್ವಾ, ಬೇರೆ ದಾರಿ ಇಲ್ಲದೆ ಮನೆಯಲ್ಲಿದ್ದ ತನ್ನ ತಾಯಿಯ ಬಂಗಾರದ ಬಳೆಗಳನ್ನ ಕದ್ದು ಸೇಲ್ ಮಾಡ್ತಾಳೆ. ನಂತರ ಅಮೌಂಟ್ ಅಡ್ಜಸ್ಟ್ ಆಯ್ತು ಅಂತ ಹೇಳ್ತಿದ್ದ ಹಾಗೇನೆ ಜೀವ ಲೋಕೇಶ್ ಎಂಬ ಡಾಕ್ಟರ್ ಬಳಿ ಕಳುಹಿಸಿ ಕೊಡ್ತಾನೆ. ಈಗ ಲೋಕೇಶ್ ಕೂಡ ಮೊದಲಿಗೆ ಎಷ್ಟು ತಿಂಗಳು ಅಂತ ಕೇಳಿದಾಗ 3 ತಿಂಗಳು ಅಂತ ಹೇಳ್ತಾರೆ. ಆದ್ರೆ ಈ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಲೋಕೇಶ್ಗೆ ಸ್ಕ್ಯಾನ್ ಮಾಡಿದಾಗ ಕನ್ಫರ್ಮ್ ಆಗುತ್ತೆ, ಖಂಡಿತ ಅನಿತಾ 5 ತಿಂಗಳ ಪ್ರೆಗ್ನೆಂಟ್ ಅಂತ. ಈಗ ತಕ್ಷಣ ಜೀವಗೆ ಕಾಲ್ ಮಾಡಿ, ಸರ್ ನೀವು ಕಳುಹಿಸಿ ಕೊಟ್ಟಿರುವ ಪೇಷಂಟ್ ಬಂದಿದ್ದಾರೆ. ಪೇಷಂಟ್ ಈಗ 5 ತಿಂಗಳ ಗರ್ಭಿಣಿ, ಈಗೇನಾದ್ರೂ ಸರ್ಜರಿ ಮಾಡಿದ್ರೆ ಅವಳ ಜೀವಕ್ಕೆ ಅಪಾಯ ಆಗುತ್ತೆ, ಬೇಕಾದ್ರೆ ರಿಸ್ಕ್ ತೆಗೆದುಕೊಂಡು ಪ್ರೊಸೀಡ್ ಮಾಡ್ತೀನಿ, ಆದ್ರೆ 50,000 ಸಾಕಾಗೋದಿಲ್ಲ, 1 ಲಕ್ಷ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಈಗ 50,000 ಅಡ್ಜಸ್ಟ್ ಮಾಡೋದಕ್ಕೇನೆ ಅಷ್ಟೊಂದು ಕಷ್ಟಪಟ್ಟಿದ್ದ ಅನಿತಾಗೆ 1 ಲಕ್ಷ ಬೇಕು ಅಂತ ಹೇಳ್ತಿದ್ದ ಹಾಗೆ ಮತ್ತಷ್ಟು ಶಾಕ್ ಆಗ್ತಾಳೆ. ಈ ಕಡೆ ಆಗಲೇ ರಾತ್ರಿಯಾಗಿದ್ದ ಕಾರಣ ಅನಿತಾಳ ತಂದೆ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಆದ್ರೆ ಅನಿತಾ ಫೋನ್ ಅನ್ನ ಪಿಕ್ಕೇ ಮಾಡೋದಿಲ್ಲ. ಅದನ್ನ ನೋಡಿದ ಅನಿತಾಳ ತಾಯಿ, ಖಂಡಿತ ನಮ್ಮ ಮಗಳು ಯಾರದ್ದು ಜೊತೆ ಓಡಿ ಹೋದ್ಲು ಅಂತ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಅನಿತಾಗೆ ಬೇರೆ ದಾರಿ ಇಲ್ಲದೆ ಲೋಕೇಶ್ನ ಕಾಲಿಗೆ ಬಿದ್ದು ಹೇಗಾದ್ರೂ ಮಾಡಿ ನಮಗೆ ಸಹಾಯ ಮಾಡಿ ಅಂತ ಬೇಡಿಕೊಳ್ತಾಳೆ. ಕೊನೆಗೆ ಆ ಡಾಕ್ಟರ್ ಲೋಕೇಶ್ ಸರಿ ಅಂತ 50,000ಕ್ಕೇನೆ ಅಬೋಷನ್ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ. ಮೊದಲಿಗೆ ಒಂದು ಟ್ಯಾಬ್ಲೆಟ್ ಅನ್ನ ಆ ಜಾಗದಲ್ಲಿ ಇನ್ಸರ್ಟ್ ಮಾಡಿ ಒಂದು ವೇಳೆ ಅಬೋಷನ್ ಆಗ್ಲಿಲ್ಲ ಅಂದ್ರೆ ಸರ್ಜರಿನೇ ಗತಿ ಅಂತ ಹೇಳ್ತಾನೆ. ಸುಮಾರು 10 ನಿಮಿಷದ ನಂತರ ಅನಿತಾಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಕೊನೆಗೂ ಟ್ಯಾಬ್ಲೆಟ್ ನ ಮುಖಾಂತರವೇ ಸರ್ಜರಿ ಮಾಡದೆ ಇವರು ಅಂದುಕೊಂಡಿದ್ದ ಕೆಲಸ ಕಂಪ್ಲೀಟ್ ಆಗುತ್ತೆ. ಈಗ ಸಪ್ನ ಖುಷಿಯಾಗಿ ಅನಿತಾಳನ್ನ ಮನೆಗೆ ಕರೆದುಕೊಂಡು ಹೋಗ್ತಿರುವಾಗ ಅನಿತಾ ಅಲ್ಲೇ ಕೂತು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಈಗ ಸಪ್ನ ಸಮಾಧಾನ ಮಾಡ್ತಾ, ಅನಿತಾ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ಯಾಕೆ ಅಳ್ತಿದ್ಯಾ ಅಂತ ವಿಚಾರಿಸಿದಾಗ ಅನಿತಾ ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಮೊದಲಿಗೆ 1 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದ ಆ ಲೋಕೇಶ್ ಕಡೆಗೆ 50,000ಕ್ಕೆ ಇವರಿಗೆ ಸಹಾಯ ಮಾಡೋದಕ್ಕೆ ಒಪ್ಪಿಕೊಂಡಿದ್ದ ಅಲ್ವಾ. ಶಾಕಿಂಗ್ಲಿ ಆತ ಸಪ್ನಾಳನ್ನ ಹೊರಗಡೆ ಕಳುಹಿಸಿ ಅನಿತಾಗೆ ಏನ್ ಹೇಳಿರ್ತಾನೆ ಗೊತ್ತಾ, ಅನಿತಾ ನೀನು ಈಗಲೇ ನನ್ನ ಜೊತೆ ಇಂಟಿಮೇಟ್ ಆದ್ರೆ 50,000ಕ್ಕೇನೆ ನಿನಗೆ ಸಹಾಯ ಮಾಡ್ತೀನಿ, ಆಗೋದಿಲ್ಲ ಅಂದ್ರೆ ಹೇಳು, 1 ಲಕ್ಷ ಕೊಟ್ರೆ ಮಾತ್ರನೇ ನಿನಗೆ ಸಹಾಯ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಈಗ ಅನಿತಾಗೆ ತುಂಬಾನೇ ಶಾಕ್ ಆಗಿರುತ್ತೆ. ಆದ್ರೆ ಬೇರೆ ದಾರಿ ಇಲ್ಲದೆ ಆತ ಹೇಳಿದ ಹಾಗೆ
ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ. ಸೊ ತನ್ನ ಪರಿಸ್ಥಿತಿ ತನ್ನನ್ನ ಎಂತ ಕೆಲಸಕ್ಕೆ ದೂಡಿ ಬಿಡ್ತಲ್ಲ ಅಂತ ಅನಿತಾ ತುಂಬಾನೇ ಬೇಜಾರಾಗಿ ಹತ್ತಿರ್ತಾಳೆ. ಈ ಕಡೆ ಅನಿತಾ ಹಾಗೂ ಸಪ್ನ ಕ್ಲಿನಿಕ್ ನಿಂದ ಹೋದ ನಂತರ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಲೋಕೇಶ್ ಒಬ್ಬ ಡಾಕ್ಟರ್ ಅಲ್ಲವೇ ಅಲ್ಲ, ಆತ ಒಬ್ಬ ಕಾಂಪೌಂಡರ್ ಆಗಿರ್ತಾನೆ. ದುಡ್ಡಿನ ಆಸೆಗೆ ಜೀವನೇ ಲೋಕೇಶ್ ಒಬ್ಬ ಡಾಕ್ಟರ್ ಅಂತ ಇವರನ್ನ ಕಳುಹಿಸಿಕೊಟ್ಟಿರ್ತಾನೆ. ಈ ಕಡೆ ಸಪ್ನಾಗೆ ಅನಿತಾ ಹೇಳಿದ್ದನ್ನ ಕೇಳಿ ತುಂಬಾನೇ ಕೋಪಗೊಂಡು ಲೋಕೇಶ್ಗೆ ಚಪ್ಪಲಿ ತೆಗೆದುಕೊಂಡು ಹೊಡಿತೀನಿ ಅಂತ ಅವನ ಕ್ಲಿನಿಕ್ಗೆ ಓಡಿ ಹೋಗ್ತಾಳೆ. ಮತ್ತೊಂದು ಕಡೆ ಅನಿತಾ ಅದೇ ದುಃಖದಲ್ಲಿ ಅಳುತ್ತಾ ತನ್ನ ಮನೆಯ ಕಡೆ ಹೆಜ್ಜೆ ಹಾಕ್ತಾಳೆ. ಹೀಗೆ ಚಿತ್ರದ ಎಂಡ್ಸಿನಲ್ಲೂ ಕೂಡ ಅನಿತಾ ಮೇಲೆ ಅತ್ಯಾಚಾರ ಮಾಡಿ ಆಕೆ ಪ್ರೆಗ್ನೆಂಟ್ ಆಗುವ ಹಾಗೆ ಮಾಡಿದ್ದು ಯಾರು ಅಂತ ಗೊತ್ತಾಗೋದಿಲ್ಲ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.